ಈಗ ಎಲ್ಲ ಕಡೆ ಗ್ಯಾಸ್ ಇಲ್ಲದೆ ಅಡಿಗೆ ಹೇಗೆ ಮಾಡೋದು ಅಂತ ಹೇಳೋದು ಎಲ್ಲರಿಗೆ ಸಹ ತಲೆ ಬಿಸಿ. ಹಾಗೆ ಇವತ್ತು ನಾನೊಂದು ಬೆಸ್ಟ್ ರೆಸಿಪಿ ಹೇಳ್ತಾ ಇದ್ದೇನೆ. ಅದಕ್ಕೋಸ್ಕರ ಬನ್ನಿ ಸ್ನೇಹಿತರೆ, ಈಗ ನೋಡುವ. ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ಸ್ವಲ್ಪ ಮಾವಿನ ಹಣ್ಣು ತಂದಿದ್ದಾರೆ ಪೇಟೆಯಿಂದ. ಅದನ್ನು ಇವತ್ತೊಂದು ಸಾಸಿವೆ ಹೇಗೆ ಮಾಡೋದು ಅಂತ ಹೇಳೋದನ್ನು ನೋಡುವ. ಇದು ಕಾಟು ಮಾವಿನ ಹಣ್ಣು ಅಂತೇಳಿ ತಂದದ್ದು. ಸ್ಮೆಲ್ಲಲ್ಲಿ ನೋಡುವಾಗ ನೆಕ್ಕರೆ ಮಾವಿನ ಹಣ್ಣಿನ ಸ್ಮೆಲ್ ಇತ್ತು. ಟೇಸ್ಟ್ ಕೂಡ ಒಂದು ಸ್ವಲ್ಪ ಹಾಗೇ ಇತ್ತು. ಬಟ್ ಸೈಜಲ್ಲಿ ತುಂಬ ಸಣ್ಣ, ಅಂದರೆ ನಮ್ಮ ಕಾಡು ಮಾವಿನ ಹಣ್ಣು ಉಂಟಲ್ಲ ಹಾಗಿತ್ತು. ಅದನ್ನೇ ಇವತ್ತು ಉಪಯೋಗಿಸ್ಕೊಂಡು ನಾನೊಂದು ರುಚಿಯಾದ ನಮ್ಮ ಸ್ಪೆಷಲ್ ಆದಂತಹ ಸಾಸಿವೆಯನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ನೋಡಿ, ಇದು ಮಾವಿನ ಹಣ್ಣು ನೋಡಿ ಎಷ್ಟು ನೋಡಲಿಕ್ಕೆ ಎಷ್ಟು ಚಂದ ಉಂಟು ಅಂತ ಹೇಳಿಕೊಂಡು. ಒಳ್ಳೆ ಸ್ವೀಟ್ ಕೂಡ ಇತ್ತಿದ್ದು, ಹಾಗೆ ಹುಳಿ ಇರಲಿಲ್ಲ. ಇದು ನೆಕ್ಕರೆ ಮಾವಿನಕಾಯಿ ನಾನು ತೋರಿಸ್ಲಿಕ್ಕೆ ಅಂತೇಳಿ ಇಟ್ಟದ್ದು. ಅದು ಕಾಟು ಮಾವಿನ ಹಣ್ಣು ಅದರ ಪಕ್ಕ ಇದ್ದದ್ದು. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 1 ಟೀ ಸ್ಪೂನಷ್ಟು ಸಾಸಿವೆ, 2 ಟೀ ಸ್ಪೂನಷ್ಟು ಬೆಲ್ಲ. ಅದು ಮಾವಿನ ಹಣ್ಣಿನ ಹುಳಿ ನೋಡಿಕೊಂಡು ಬೇಕಾಗ್ತದೆ ಬೆಲ್ಲ. ಹಾಗೆಯೇ 2 ಬ್ಯಾಡಗಿ ಮೆಣಸು. ತೆಂಗಿನಕಾಯಿಯ ತುರಿ ತಗೊಂಡಿದ್ದೇನೆ ನಾನಿವತ್ತಿಲ್ಲಿ. ಮೊದಲಿಗೆ ಬ್ಯಾಡಗಿ ಮೆಣಸನ್ನು ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ಸಾಸಿವೆಯನ್ನು ಅದರ ಜೊತೆಗೇ ಹಾಕ್ಕೊಂಡು ನಂತರ ಕಾಯಿಯನ್ನು ಹಾಕಿ ಅದನ್ನು ನುಣ್ಣಗೆ ಕಡ್ದಷ್ಟು ರುಚಿಯಾಗಿರ್ತದೆ. ಕೆಲವರು ಅದನ್ನು ತರಿಯಾಗಿ ರುಬ್ತಾರೆ. ನಾನು ಅದನ್ನು ಎಷ್ಟು ನುಣ್ಣಗೆ ಆಗ್ತದೆ ಅಷ್ಟು ನುಣ್ಣಗೆ ಕಡಿತೇನೆ ಅದನ್ನು. ನನಗದು ತುಂಬ ರುಚಿಯಾಗಿರ್ತದೆ. ತರಿ ಕಾಯಿ ನನಗೆ ಬಾಯಿಗೆ ಸಿಕ್ಕಿದ್ರೆ ಅಷ್ಟು ಇಷ್ಟ ಆಗೋದಿಲ್ಲ ಅದು. ಹಾಗಾಗಿ ಅದನ್ನು ನುಣ್ಣಗೆ ರುಬ್ಬಿಕೊಳ್ತೇನೆ. ಫಸ್ಟಿಗೆ ನಾನು ತರಿಯಾಗಿ ರುಬ್ಬಿಕೊಂಡೆ. ನಂತರ ರುಬ್ಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ನೋಡಿ ಈ ಥರ ನುಣ್ಣಗೆ, ನಾವು ಮಜ್ಜಿಗೆ ಹುಳಿಗೆ ಎಲ್ಲ ಹೇಗೆ ರುಬ್ತೇವೆ ಅದೇ ಥರ ನುಣ್ಣಗೆ ರುಬ್ಬಿಕೊಳ್ತಾ ಇದ್ದೇನೆ. ಈಗ ಇದನ್ನು ಹಾಗೆ ಇಟ್ಕೊಳ್ಳೋ ಸೈಡಲ್ಲಿ. ಈಗ ಮಾವಿನ ಹಣ್ಣನ್ನು ತಗೊಂಡು ಅದನ್ನು ಸಿಪ್ಪೆ ತೆಗೆದು, ಇದು ಸಿಪ್ಪೆ ತುಂಬ ತೆಳ್ಳಗಿತ್ತು, ಅದರಲ್ಲಿ ಏನು ಪಲ್ಪೆಲ್ಲ ಸಿಪ್ಪೆಯಲ್ಲಿ ಹಿಡಿಲಿಲ್ಲ. ಹಾಗೆ ಅದನ್ನು ಸಿಪ್ಪೆ ತೆಗೆದು ಎಲ್ಲವನ್ನು ಕೂಡ ಸಿಪ್ಪೆ ತೆಗೆದುಕೊಳ್ಬೇಕು. ಸಾಸಿವೆ ಮಾಡುವಾಗ ಯಾವಾಗಲೂ ಮಾವಿನ ಹಣ್ಣನ್ನು ಸಿಪ್ಪೆ ತೆಗೆದು ಹಾಕ್ಕೊಳ್ಬೇಕು. ನೋಡ್ಕೊಳ್ಳಿ ಹುಳ ಏನಾದರೂ ಇದೆಯಾ ಅಂತ ಹೇಳ್ಕೊಂಡು ಚೆಕ್ ಮಾಡ್ಕೊಳ್ಳಿ ಮಾವಿನ ಹಣ್ಣು ಹಾಕುವ ಮೊದಲು. ಇದರಲ್ಲಿ ಹಾಗೇನೇ ಇರಲಿಲ್ಲ. ಎಲ್ಲವನ್ನು ಕೂಡ ಸಿಪ್ಪೆ ತೆಗೆದು, ಮಾವಿನ ಹಣ್ಣು ಈಗ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆಯಷ್ಟೇ. ಹಾಗೆ ನಾನು ಪೇಟೆಯಿಂದ ತಂದದ್ದು. ಹಾಗೆ ನಮ್ಮ ಮನೆಯಲ್ಲಿ ಕಾಟು ಮಾವಿನ ಹಣ್ಣು ಕೂಡ ಇಲ್ಲ, ಹಾಗಾಗಿ ನಾನು ಪೇಟೆಯಿಂದ ತಂದದ್ದು. ಇನ್ನು ಹೀಗೆ ಯಾರಾದರೂ ಕೊಡ್ತಾ ಇರ್ತಾರೆ, ಅವಾಗವಾಗ ಇದನ್ನು ಮಾಡ್ತಾ ಇರ್ತೇನೆ. ಈಗ ಫಸ್ಟ್ ಆದ ಕಾರಣ ವಿಡಿಯೋ ಮಾಡಿ ಹಾಕ್ತಾ ಇದ್ದೇನೆ. ನೋಡಿ, ಈ ಥರ ಎಲ್ಲ ಮಾವಿನ ಹಣ್ಣನ್ನು ಕೂಡ ಸಿಪ್ಪೆ ತೆಗೆದುಕೊಂಡು ಇದಕ್ಕೀಗ ರುಚಿಗೆ ಬೇಕಾದಷ್ಟು ಉಪ್ಪು, ಕಲ್ಲುಪ್ಪು ಹಾಕಿದರೆ ರುಚಿಯಾಗಿರ್ತದೆ, ಹುಡಿ ಉಪ್ಪು ಕೂಡ ಆಗ್ತದೆ. ಮಾವಿನ ಹಣ್ಣಿನ ಹುಳಿ ನೋಡಿಕೊಂಡು ಬೆಲ್ಲ ಹಾಕಬೇಕಾಗ್ತದೆ. ಇದು ಮಾವಿನ ಹಣ್ಣು ಸ್ವೀಟ್ ಇತ್ತು, ಹಾಗಾಗಿ ನಾನು 2 ಟೇಬಲ್ ಸ್ಪೂನಷ್ಟು ಬೆಲ್ಲವನ್ನು ಮಾತ್ರ ಹಾಕ್ಕೊಂಡಿದ್ದೇನೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಬೆಲ್ಲದ ಕಸ ಇದೆ ಬೆಲ್ಲದಲ್ಲಿ ಅಂತ ಅಂದ್ಕೊಂಡ್ರೆ ಅದನ್ನು ಸೋಸಿ ಹಾಕ್ಕೊಳ್ಳಿ, ಅಥವಾ ನಿಮಗೆ ಕ್ಲೀನಾಗಿದೆ ಅಂತ ಜೋನಿ ಬೆಲ್ಲ ಆದರೆ ಹಾಗೆ ಹಾಕ್ಕೊಳ್ಬೋದು. ಇದಕ್ಕೆ ಈಗ ನಾವು ರುಬ್ಬಿಟ್ಟಂತಹ ಸಾಸಿವೆ ಹಾಗೂ ಕಾಯಿಯ ಮಿಕ್ಸ್ಚರನ್ನು ಹಾಕ್ಕೊಳ್ಬೇಕು. ಇದು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡಿಕೊಂಡ್ರೆ ಆಯಿತು. ಇದನ್ನು ತುಂಬ ತೆಳ್ಳಗೆ ಸಾರಿನ ಹಾಗೆ ಮಾಡೋ ಕ್ರಮ ಇಲ್ಲ. ಸಾಂಬಾರಿನ ಟೈಪಲ್ಲಿ ಒಂದು ಸ್ವಲ್ಪ ಮಂದವಾಗಿ ಇಟ್ಕೊಳ್ಳೋದು. ಇದಕ್ಕೊಂದು ಅರ್ಧ ಕಪ್ಪು ನೀರು ಹಾಕ್ಕೊಂಡೆ ನಾನು. ಇದನ್ನೀಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳುವ. ನಂತರ ಇದನ್ನು 1 ಗಂಟೆಗಳ ಕಾಲ ಹಾಗೇ ಮುಚ್ಚಿ ಇಡಬೇಕು. ಆವಾಗ ಆ ಕಾಯಿಯ ಫ್ಲೇವರು, ತೆಂಗಿನಕಾಯಿಯ ಹಾಕಿದ ಸಾಸಿವೆ ಫ್ಲೇವರು, ಮೆಣಸಿನ ಫ್ಲೇವರು ಮಾವಿನಕಾಯಿಗೆ ಎಳ್ಕೊಂಡು, ಮಾವಿನ ಹಣ್ಣಲ್ಲಿರುವ ಹುಳಿ ಕಾಯಿಗೆ ಬಿಟ್ಕೊಂಡು ಎಲ್ಲ ಕರೆಕ್ಟಾದ ಮಿಶ್ರಣ ರೆಡಿ ಆಗ್ತದೆ. ಈಗ ನೋಡಿ, ಇದು ಸಾಸಿವೆ ರೆಡಿ ಆಯಿತು. ಇದನ್ನೀಗ ಅನ್ನದ ಜೊತೆಗೆ ಹಾಕಿ ತಿಂದರೆ 1 ತುತ್ತು ಅನ್ನ ಜಾಸ್ತಿಯೇ ಊಟ ಮಾಡಲಿಕ್ಕೆ ಆಗ್ತದೆ. ನಮ್ಮ ಹವ್ಯಕ ಸ್ಪೆಷಲ್ ಸಾಸಿವೆ ಅಥವಾ ಚಂಡ್ರುಳಿ ಅಂತೇನು ಹೇಳ್ತಾರೆ ನಮ್ಮ ಊರಲ್ಲಿ, ತುಳುವಲ್ಲಿ, ರೆಡಿ ಆಯಿತು. ಈ ಸತಿ ಮಾವಿನ ಹಣ್ಣು ಸಿಕ್ಕಿದರೆ ಒಂದು ಸತಿ ಇದನ್ನು ಖಂಡಿತ ಟ್ರೈ ಮಾಡಿ ನೋಡಿ. ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.